ಹೌದು ಮೇಡಮ್, ಚಾಂದಿನಿ ಅವರು ಕೂಡ ಹೌದು. ಸೊ ಹೇಗೆ ಅನಿಸ್ತಾರೆ? ಹೀರೋಯಿನ್ ಅವರು ಅವರೇ ಸ್ವತಃ ವಿದೇಶದಿಂದ ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿಸಿದ್ದಾರೆ. ಅವರಿಗೆ ತುಂಬ ಖುಷಿಯಾಗಿ ಕನ್ನಡಿಗರ ಮೇಲೆ ಪ್ರೀತಿ ಜಾಸ್ತಿಯಾಗಿ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ನಾವಿಲ್ಲಿ ಬಂದಿದ್ದೀವಿ ಅಷ್ಟೇ. ಸರ್ ಇವತ್ತಿನ ದಿನ ಅಂದ್ರೆ ಈ ಮಟ್ಟಿಗೆ ಒಂದು ಸಕ್ಸಸ್ ಕಾಣುತ್ತೆ ಅಂತ ಮೇಡಮ್ ಇತ್ತು ಸರ್, ಒಂದು ಭರವಸೆ ಇತ್ತ ಈ ಮಟ್ಟಿಗೆ ಸಕ್ಸಸ್ ಕಾಣುತ್ತೆ ಅಂತ? ಮೇಡಮ್ ಯಾರೂ ಕನಸಲ್ಲೂ ಊಹಿಸಿಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಸ್ವತಃ ಹೀರೋಯಿನ್ನೇ ಬಂದು ಇಲ್ಲಿ ಎಲ್ಲರಿಗೂ ಟೀ ಪಾರ್ಟಿ ಕೊಡ್ತಾರಂತ ಯಾರು ಗೊತ್ತಿತ್ತು? ಗೊತ್ತಿರಲಿಲ್ಲ. ಸರ್ ಯಾವ ರೀತಿ ಇವಾಗ ಕಲೆಕ್ಷನ್ ಆಗಿದೆ ಅಂದ್ರೆ ಇವಾಗ ಈ ಒಂದು ರಿಲೀಸ್ ಆದ ಮೊದಲನೇ ಶೋನಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ? ಮೇಡಮ್ ಕಲೆಕ್ಷನ್ಸ್ ಎಲ್ಲ ನಮಗೆ ಥಿಯೇಟ್ರಿಂದ ಬರಬೇಕು. ಅವ್ರ ಬಾಡಿಗೆ ಎಲ್ಲ ಮುಡ್ಕೊಂಡು GST ಎಲ್ಲ ಮುಡ್ಕೊಂಡು ನೆಟ್ ಬಂದಾಗ ಗೊತ್ತಾಗುತ್ತೆ. ನಾವು ಇವಾಗ ಹೇಳ್ಬಿಡ್ತೀವಿ ಇಷ್ಟು ಅಂತ, ಅದ್ರಲ್ಲಿ ಬರೋದು ಇಷ್ಟೇ. ನಿರೀಕ್ಷೆ ಇದೆಯಾ ಸರ್? ಒಂದು ನಾನು ಹಾಕಿರೋ ಬಂಡವಾಳದಿಂದ ಡಬಲ್ ನಾನು ತೆಗೆದಿದ್ದೀನಿ. ಡೆಫಿನೆಟ್ ನಾವು ಬಂದು ಮಾಡಿರೋ ಬಂಡವಾಳಕ್ಕೆ ಖಂಡಿತವಾಗ್ಲೂ ರಿಟರ್ನ್ ಆಗುತ್ತೆ. ಸರ್ ಇವತ್ತು ರಘು ಸರ್ ಅವ್ರು ಬರಬೇಕಾಗಿತ್ತು, ಅವರು ಕೂಡ ರಘು ಸರ್ ಅವ್ರು ಬರಬೇಕಾಗಿತ್ತು, ಅವ್ರಿಗೆ ಹೇಳಿದ್ವಿ, ಅವ್ರು ಬಂದಿಲ್ಲ. ಏನು ಮಾಡೋದು? ಏನು ಹೇಳ್ತೀರಾ ಸರ್ ಓವರಾಲ್ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಅಲ್ಲ ಅವ್ರು ಬಂದಿದ್ರೆ ಚೆನ್ನಾಗಿತ್ತು, ಬಂದಿಲ್ಲ. ಏನು ಮಾಡೋದು? ಓಕೆ. ಎಲ್ರಿಗೂ ಹಾಗೂ ನಿಮ್ಮ ಸಿಬ್ಬಂದಿಗೂ ತುಂಬ ತುಂಬ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.